ಸಂದೇಶ. ನೀವು ಯಾರೇ ಇರ್ಬೋದು, ನೀವು ಯಾವ ಸಮಾಜ ಇರ್ಬೋದು, ಯಾವ ಜನಾಂಗ ಇರ್ಬೋದು, ನಿಮ್ದು ಯಾವ ಕುಲ ಇರ್ಬೋದು, ಏನೇ ಇರ್ಬೋದು, ನಿಮ್ಮದೊಂದು ಪರಂಪರೆ ಉಂಟಲ್ವಾ? ನೀವೊಂದು ದೊಡ್ಡ ಪರಂಪರೆಗೆ ವಾರಸುದಾರರ ನೋಡಿ, ಅದನ್ನು ನೀವು ಬಿಡಬಾರ್ದು. ಅದನ್ನು ನೀವು ಪರಿಪಾಲನೆ ಮಾಡಬೇಕು. ನಿಮ್ಮ ಅಪ್ಪ ಅಜ್ಜಂದಿರು, ತಾತ ಮುತ್ತಾತಂದಿರು ಅವರು ಹೇಗೆ ಹೇಳ್ತಾ ಇದ್ರು, ಹೇಗೆ ಮರುಗ್ತಾ ಇದ್ರು, ಏನನ್ನು ಆಚರಿಸ್ತಾ ಇದ್ರು, ಯಾವ ಹಬ್ಬಗಳಿಗೆ ಯಾವ ಆಚರಣೆಗಳು ಅವ್ರದ್ದಿದ್ದು, ನೀವು ಅದನ್ನು ಬಿಡಬಾರ್ದು. ಬಿಟ್ಟ ಕೂಡಲೇ ನೀವು ಬೇರೆ ಆಗ್ತೀರಿ, ಬೇರಿನಿಂದ ಬೇರೆ ಆಗ್ತೀರಿ. ಬೇರೆ ಆಗ್ತೀರಿ ಅಂದರೆ ಒಂದು ಕೊಂಬೆ, ಒಂದು ಎಲೆ ಬೇರಿನಿಂದ ಬೇರೆ ಆದರೆ ಏನಾಗ್ತದೋ ಅದಾಗ್ತೀರಿ. ನೀವು ಜೀವನ ಮಡಗಿ ಹೋಗ್ಬೋದು, ಜೀವನ ನಿಸ್ಸತ್ವ ಆಗ್ಬೋದು. ಹಾಗಾಗಿ ನಾವೆಲ್ಲರೂ ಕೂಡ, ನಮಗೂ ನಮ್ಮ ಹಿಂದೆ ಒಂದು ಪರಂಪರೆ ಇದೆ, ನೀವೆಲ್ಲರಿಗೂ ಒಂದೊಂದು ಪರಂಪರೆ ಇದೆ ನಮ್ಮ ಹಿಂದೆ ಅಂತ. ನೀವು ಅದನ್ನು ಬಿಡಬಾರ್ದು. ನೀವು ಆ ಪರಂಪರೆ ಬಿಟ್ಟು ಇನ್ಯಾವುದೊಂದು ಚಿತ್ತಾಕರ್ಷಕ ಅನ್ನೋ ಕಾರಣಕ್ಕೆ, 4 ಕಾಸು ಸಿಗ್ತದೆ ಅನ್ನೋ ಕಾರಣಕ್ಕೆ ಅದರ ಹಿಂದೆ ಹೋದರೆ ನೀವು ನಿಮ್ಮ ಹಿನ್ನೆಲೆ ಕಳ್ಕೊಳ್ತೀರಿ, ನಿಮ್ಮ ಇತಿಹಾಸ ಕಳ್ಕೊಳ್ತೀರಿ. ಒಂದು ಕಟ್ಟಡ ಪಂಚಾಂಗವನ್ನು ಕಳ್ಕೊಂಡಂತಾಗ್ತದೆ. ಹಾಗಾಗಿ ಈ ಸಂದರ್ಭದ ಸಂದೇಶ ಏನಂದರೆ, ನಾವೆಲ್ಲರೂ ಕೂಡ, ಪ್ರತಿಯೊಬ್ಬರು ಕೂಡ ನಮ್ಮ ಕುಲಾಚಾರವನ್ನು ನಾವು ಇಟ್ಕೊಳ್ಳಿ. ಬೆಳ್ಳಿ ಅದನ್ನು ತಂದು ಅದರಿಂದ ಒಂದು ಬುಟ್ಟಿ ಹಣಿಯುವಂಥದ್ದು ಇಟ್ಕೊಂಡಿದ್ದಾರೆ ನೋಡಿ ಅವರು. ಪಾಪ ಅವರಿಗೆ ನಿಮ್ಮೆಲ್ಲರ ಹಾಗೆ ಅಂತ ಟಾಕುಟಿಕ್ಕನ್ನು ಬಟ್ಟೆ ಹಾಕಲಿಕ್ಕೆ ಬರದೇ ಇರ್ಬೋದು, ಇಂಗ್ಲೀಷ್ ಮಾತಾಡ್ಲಿಕ್ಕೆ ಬರದೇ ಇರ್ಬೋದು, ಸಂಸ್ಕೃತ ಮಾತಾಡಲಿಕ್ಕೂ ಬರದೇ ಇರ್ಬೋದು, ಏನು ತೊಂದರೆ ಇಲ್ಲ. ಆದರೆ ಅವರಿಗೆ ಬುಟ್ಟಿ ಹಣಿಲಿಕ್ಕೆ ಬರ್ತದೆ, ನಿಮಗೆ ಯಾರಿಗೂ ಬರೋದಿಲ್ಲ, ನಿಮಗೆ ಯಾರಿಗೂ ಬರೋದಿಲ್ಲ. ಆ ಬುಟ್ಟಿ ಹೆಣ್ಣು ಕೊಡ್ಲಿಕ್ಕೆ ಅವರೇ ಬೇಕಾಯ್ತು. ಇಷ್ಟೆಲ್ಲ ಸೇವೆ ಮಾಡಿದವರಿದ್ದಾರೆ, ಮಾಡ್ತಾ ಇರೋರಿದ್ದಾರೆ, ಮಾಡುವಂಥವ್ರಿದ್ದಾರೆ. ಆದರೆ ಗಣಪತಿ ಆ ಬುಟ್ಟಿಗಳನ್ನು ಅವರ ಕೈಯಿಂದ ಹೆಣಿಸಿ ತಗೊಳ್ಬೇಕಾದ್ರೆ ಒಂದು ದೃಷ್ಟಿ, ಅನುಗ್ರಹ ದೃಷ್ಟಿ ಅವ್ರ ಮೇಲೆ ನಡೆದಿರ್ಬೇಕಲ್ವ, ಒಂದು ಆಶೀರ್ವಾದ ಅವ್ರ ಮೇಲೆ ಉಂಟಾಗಿರ್ಬೇಕಲ್ವ ಅಂತ ಅದರ ಪ್ರತೀಕ ಅದು ಎಂಬುದಾಗಿ ನಾವು ಈ ಸಮಯದಲ್ಲಿ ಕಲ್ಪಿಸಿಕೊಡುವಂಥದ್ದು ಅದ್ಭುತವಾದ ಕಾರ್ಯಕ್ರಮ ಇಲ್ಲಿ ಸಂಪನ್ನವಾಗ್ತಾ ಇದೆ. ನಾವು ಆಗಲೇ ಹೇಳಿದಾಗೆ ಕುಂಭಮೇಳದ ನೆನಪಾಗುವಂತೆ ಇದೆ. ಈ ಜಲಸಾಗರ ನೋಡುವಾಗ, ಧಾರ್ಮಿಕ ಮಹತ್ವವನ್ನು ನೋಡುವಾಗ, ಪ್ರಯಾಗ ಇಲ್ಲಿಗೆ ಬಂತೋ, ಅಲ್ಲಿ ಮುಗಿದ ಮೇಲೆ ಇಲ್ಲಿ ಪ್ರಾರಂಭ ಆಯಿತೋ ಎನ್ನುವಂತೆ ಇಲ್ಲಿದೆ ಸಂದರ್ಭ. ಹಾಗಾಗಿ ಇಲ್ಲಿ ದೇವರ ದರ್ಶನ ಅಂದರೆ ಮೈಲುಗಟ್ಟಲೆ ಕ್ಯೂ ನಿಂತು ಗಂಟೆಗಟ್ಟಲೆ ಕಾದು ದರ್ಶನ ಮಾಡಬೇಕಾದ ಪರಿಸ್ಥಿತಿ ಇದೆ ಅಂತ ನಾವು ಕೇಳಿದ್ವು. ಹಾಗಾಗಿ ಅಂಥ ಒಂದು ಜನಸಾಗರವನ್ನು ಸೆಳೆದಿದ್ದಾನೆ ಗಣಪತಿ ತನ್ನ ಕಡೆಗೆ. ಸುಮ್ಮನೆ ಬರ್ತಾರ ಜನಗಳು, ಸುಮ್ಮನೆ ಏನು ಬರಲಿಕ್ಕೆ ಇಲ್ಲಲ್ಲ. ಇವತ್ತಿನ ಕಾಲದಲ್ಲಿಂತೂ ಸುಮ್ಮನೆ ಬರಲಿಕ್ಕೆ ಇಲ್ಲ ಅಂತ. ಇವತ್ತಿನ ಕಾಲ ಹೇಗಿದೆ ಅಂದರೆ, ಒಂದು 2,000 ರೂಪಾಯಿ ಕೊಟ್ಟು ಊಟ ಹಾಕಿದರೂ ಕೂಡ ಸಭೆಗಳಿಗೆ ಜನ ಬರೋದು ಕಷ್ಟ ಅಂತ ಸಭೆಗಳು ನಡೀತಾವೆ. ದುಡ್ಡು ಕೊಟ್ಟು ಊಟ ಹಾಕಿ ಸಭೆಗೆ ಜನರನ್ನು ಕರೆದು ಕೂರಿಸ್ಬೇಕು ಅಂತ. ಅವರು ಇಲ್ಲಿಗೂ ಜೈ ಅಂತ ಹೇಳ್ತಾರೆ, ಅಲ್ಲಿಗೂ ಜೈ ಅಂತ ಹೇಳ್ತಾರೆ. ಇಲ್ಲಿಗೂ ಅವರೇ ಜನ, ಆಚೆ ಸಭೆಗೂ ಅವರೇ ಜನ. ಇಂಥದ್ದನ್ನು ಕಾಣ್ತಾ ಇವರ ಪ್ರಪಂಚದಲ್ಲಿ ನಾವು. ಆದರೆ ಇದು ಹಾಗಲ್ಲ ಅಂತ. ಯಾರೂ ಕರೆಯದೆ ತಾವಾಗಿ ದೂರದಿಂದ ಇಲ್ಲಿಗೂ ಬಂದು ಹಣ ತಗೊಳ್ಳೋ ಪ್ರಶ್ನೆ ಇಲ್ಲ, ತಾವೇ ಕಾಣಿಕೆ ಹಾಕಿ ದೇವರಿಗೆ ಸೇವೆ ಮಾಡಿ ಹೋಗಬೇಕಾದ್ರೆ ಅದು ಸುಮ್ಮನೆ ಅಲ್ಲ. ಅವರೊಬ್ಬೊಬ್ಬರಿಗೂ ಕೂಡ ಗಣಪತಿ ಆಶೀರ್ವಾದ ಸಿಕ್ಕಿದೆ. ಅವರೊಬ್ಬೊಬ್ಬರಿಗೂ ಕೂಡ ಅವರ ಜೀವನದಲ್ಲಿ ಗಣಪತಿಯ ಕರುಣೆ ಅನುಭವಕ್ಕೆ ಬಂದಿದೆ. ಅವರಿಗೆ ಒಂದು ವಿಧದಲ್ಲಿ ಒಳ್ಳೆಯದಾಗಿದೆ, ಮುಂದೆಯೇ ಒಳ್ಳೆಯದಾಗಬೇಕು ಅನ್ನೋ ಕಾರಣಕ್ಕೆ ಅವರು ಇಲ್ಲಿಗೆ ಬರಬೇಕು ಹೊರತು ಬೇರೆ ಏನೂ ಇಲ್ಲ. ಗಣಪತಿ ತನ್ನ ಶಕ್ತಿಯಿಂದ ಕರೆಸಬೇಕು ಹೊರತು ಬೇರೆ ರೀತಿಯಿಂದ ಜನ ಸೇರ್ತಾರೆ ಈ ರೀತಿಯಲ್ಲಿ ಎಲ್ಲಿಯಾದರೂ ಕೂಡ. ಹಾಗಾಗಿ ಗಣಪತಿಯ ಶಕ್ತಿಗೆ, ಅವನ ಕಾರಣಕ್ಕೆ, ಅವನು ಈ ಸಮಾಜದಲ್ಲಿ ಚೆಲ್ಲಿ ಹರಡಿದ ಒಳಿತುಗಳಿಗೆ ಪ್ರತೀಕ ಈ ಜನಸಾಗರ ಎಂಬುದಾಗಿ ನಾವು ಈ ಸಮಯದಲ್ಲಿ ಉಲ್ಲೇಖ ಮಾಡ್ತೇವೆ. ಮತ್ತು ಈ ಸಂದರ್ಭ ಕಳ್ಕೊಂಡ್ರೆ ಮತ್ತೆ ಉಂಟಾ? ಎಷ್ಟು ಕಾಲಕ್ಕೊಮ್ಮೆ ನಡೆಯುವಂಥದ್ದು ಇದು. ಇದನ್ನು ಪದೇ ಪದೇ ನಡೀತದೆ. ಇದು ವರ್ಷ ಆಗುವಂಥದ್ದು. ಅಂದರೆ 144 ವರ್ಷಕ್ಕೊಮ್ಮೆ ಅಲ್ಲಿ ಕುಂಭಮೇಳ ಆಗ್ತದೆ ಅಂತ ಹೇಳ್ತಾರಲ್ಲ, ಅಂತ ಅದು ಆ ಮಹಾಕುಂಭಮೇಳ. ಹಾಗೆ ಇದು ಕೂಡ ಇನ್ನು ಯಾವಾಗ ಆಗ್ತದೋ ದೇವರಿಗೆ ಗೊತ್ತು. ಆಗಿದೆ, ಈಗ ನಮ್ಮ ಕಾಲದಲ್ಲಿ ನಮ್ಮ ಕಣ್ಮುಂದೆ ಆಗಿದೆ. ಅನೇಕರು ನಿಮ್ಮ ಮುಂದೆ ನಮ್ಮ ಸದಾಶಿವ ಕ್ಷೇತ್ರದಲ್ಲಿ ಅಂಥ ಅನೇಕ ಪುಣ್ಯಾತ್ಮರಿಗೊಂದು ಸೇವೆ ಮಾಡ್ತಕ್ಕಂಥ ಸದಾವಕಾಶಗಳು ಪ್ರಾಪ್ತ ಆಗಿದ್ದಾವೆ ಅಲ್ಲಿ. ಹಾಗಾಗಿ ಅಂಥದ್ದೊಂದು ಅಪರೂಪದ ಒಂದು ಸಂದರ್ಭಕ್ಕೆ ನೀವೆಲ್ಲರೂ ಸಾಕ್ಷಿ ಆಗ್ತಾ ಇದ್ದೀರಿ. ನಿಮಗೆಲ್ಲರಿಗೂ ಶುಭವಾಗಲಿ. ಕೊನೆಯಲ್ಲಿ ಹೇಳೋದೇನೆಂದರೆ, ಈ ಊರಿನ ಹೆಸರೇ ಮಧೂರು. ಮಧೂರು ಏನಾಗಂದ್ರೆ, ಮಧು ಅಂದರೆ ಜೇನು ಅಂತ, ಸಿಹಿ ಊರು. ಪಾಪ ನೀವೆಲ್ಲ ನಿಮ್ಮ ಜೀವನದಲ್ಲಿ ಏನೇನು ಕಹಿ ಹೊಂದಿದ್ದೀರೋ, ಹೊಟ್ಟೆ ಒಳಗೆ ಏನೇನು ಕಹಿ ಇಟ್ಕೊಂಡಿದ್ದೀರೋ ಯಾರಿಗೂ ಗೊತ್ತು. ಆದರೆ ಇಲ್ಲಿ ಬಂದು ನಿಮ್ಮ ಜೀವನ ಎಲ್ಲ ಸಿಹಿ ಆಗಲಿ. ಮಧುರಿಗೆ ಬಂದ ಮೇಲೂ ಜೀವನ ಮಧು ಆಗದೇ ಇದ್ದರೆ, ಸಿಹಿ ಆಗದೇ ಇದ್ದರೆ ಮತ್ತೆ ಇನ್ಯಾವಾಗ ಆಗೋದು, ಇದೆಲ್ಲಿ ಆಗೋದು.
ಆ ಎಂಜಿನ ಬಳ್ಳಿಯೇ ಯಾಕೆ ಬೇಕಂತೆ ಬುಟ್ಟಿಗಳಿಲ್ಲಕ್ಕೆ ಅಂದರೆ ಬೇರೆ ಬಳ್ಳಿಗಳಲ್ಲಿ ಕಹಿ ಆಗ್ತದಂತೆ, ಒಳಗಿಟ್ಟಿರ್ತಕ್ಕಂಥ ಆಹಾರ ವಸ್ತು ಕಹಿ ಆಗ್ತದಂತೆ, ಎಂಜಿನ ಬಳ್ಳಿಯಲ್ಲಿ ಕಹಿ ಆಗೋದಿಲ್ಲ ಅಂತ. ಹಾಗೆ ಈ ಮಧುರು ಕೂಡ ಎಂಜಿನ ಬಳ್ಳಿ ಹಾಗೆ, ಇಲ್ಲಿ ಯಾರು ಬರ್ತಾರೋ ಅವರು ಕಹಿಯಲ್ಲ ಸಿಹಿಯಾಗಿ ಹೋಗ್ತಾರೆ. ಇಲ್ಲಿ ಬಂದಿರ್ತಕ್ಕಂಥದ್ದು ಇಲ್ಲೆಲ್ಲರ ಬದುಕು ಕೂಡ, ಒಬ್ಬೊಬ್ಬರ ಬದುಕು ಕೂಡ ಸಿಹಿಯಾಗಲಿ, ಕಹಿಗಳೆಲ್ಲ ಜೀವನದ ಕಹಿಗಳೆಲ್ಲ ಮಾಯವಾಗಲಿ ಎಂಬುದಾಗಿ ಈ ಸಮಯದಲ್ಲಿ ನಾವು ಹಾರೈಸ್ತೇವೆ.